ಅನ್ಎಂಪ್ಲಾಯ್ಮೆಂಟ್ ಭಾಗ್ಯ ಹಾಗೂ ಡ್ರಗ್ಸ್ ಭಾಗ್ಯವನ್ನ ಈ ಸರ್ಕಾರ ಖಂಡಿತವಾಗ್ಲೂ ತಂದುಕೊಟ್ಟಿದೆ ಅಂತ ಹೇಳಿ ಒಬ್ಬ ಒಂದು ನ್ಯಾಷನಲ್ ಪಾರ್ಟಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಾನು ತೀವ್ರವಾಗಿ ಸರ್ಕಾರವನ್ನ ಖಂಡಿಸ್ತೀನಿ ಸಭಾಧ್ಯಕ್ಷೆ. ಕಲಬುರಗಿಯ ವ್ಯಕ್ತಿಯನ್ನ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿ ಮಹಾರಾಷ್ಟ್ರದಿಂದ ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟರಿ ಸೀಸ್ ಮಾಡ್ತಾರೆ, ಬೆಂಗಳೂರಲ್ಲಿ 3 ಕಡೆ ಡ್ರಗ್ ಫ್ಯಾಕ್ಟರಿ ಸೀಸ್ ಮಾಡ್ತಾರೆ. ಇವತ್ತು ನೀವು ಡ್ರಗ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಭಾಧ್ಯಕ್ಷೆ. To eliminate the drug network affecting youth, a drug suppression task force has been established. 56 posts created under the leadership of an ADGP level officer ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಡ್ರಗ್ಸ್ ದಂಧೆ ಇವತ್ತು ಎಷ್ಟು ವ್ಯಾಪಕವಾಗಿದೆ ಅಂದ್ರೆ ನಿನ್ನೆ ಅಲ್ಲ ಮೊನ್ನೆನೋ ಬಸವನಗುಡಿಯ ಒಂದು BBA ಸ್ಟೂಡೆಂಟ್ ಸರ್, 20 ವರ್ಷದ ಒಬ್ಬಳು ಹುಡುಗಿ ಇವತ್ತು ಡ್ರಗ್ ಪೆಡ್ಲರ್ ಆಗಿ ಮಾರ್ಪಾಡಾಗಿದ್ದಾಳೆ. ಡ್ರಗ್ಸ್ ಅನ್ನ ಇಲ್ಲಿಂದ ಇನ್ನೊಂದ್ ಕಡೆ ಕಳಿಸ್ಲಿಕ್ಕೆ ಆನ್ಲೈನ್ ಅಲ್ಲಿ ಪೋರ್ಟರ್, ಡನ್ಸೋ ಈ ರೀತಿ ಆಪ್ಸ್ ಅನ್ನ ಯೂಸ್ ಮಾಡಿ ಯಾರೋ ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಆ ಆರ್ಡರ್ಗೆ ಸಪ್ಲೈ ಚೈನ್ ನೆಟ್ವರ್ಕ್ ಅನ್ನ ಈ ಆನ್ಲೈನ್ ವೆಂಡರ್ಸ್ ಅನ್ನ ಗಿಗ್ ವರ್ಕರ್ಸ್ ಅನ್ನ ಉಪಯೋಗಿಸುವಂತ ಕೆಲಸ ಇವತ್ತಾಗಿದೆ. ನಮ್ಮಲ್ಲಿ ಸೈಬರ್ ಕ್ರೈಮ್ ಇದೆ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಡ್ರಗ್ಸ್ ಮಾಡಿದ್ದಾರೆ. ಡ್ರಗ್ಸ್ ನ ನಿಯಂತ್ರಣ ನೀವು ಎಲ್ಲಾದ್ರೂ ಒಂದು ಕಡೆ ಒಂದು ಪಬ್ಗೆ ಹೋದ್ರು ಸಹ, ಒಂದು ಪಾರ್ಟಿಗೆ ಹೋದ್ರು ಸಹ ಎಲ್ಲ ಕಡೆ ಕೊಕೇನ್, MDMA, ಎಕ್ಸ್ಟೆಸಿ, ಆಸಿಡ್ ಈ ರೀತಿ 10 ಡ್ರಗ್ಸ್, ಮುಂಚೆ ಆದ್ರೂ ಗಾಂಜಾ, ಅಫೀಮ್ ಇದ್ರೆ ಇವತ್ತು ಸಿಂಥೆಟಿಕ್ ಡ್ರಗ್ಸ್ ನ ಹಾವಳಿ ಅತಿ ಹೆಚ್ಚು ಆಗಿದೆ. ಏನಾದ್ರೂ ಇದೇ ರೀತಿ ಮುಂದುವರೆದೆ ನಮ್ಮ ದೇಶದ ಶಕ್ತಿ ಯುವಕರು ಅಂತ ನಾವೇನ್ ಹೇಳ್ತೀವಿ, ಯುವಕರು ತಪ್ಪದಾರಿ ಹಿಡಿತಾ ಇದ್ದಾರೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಜೆನ್ಸಿ, ಜೆನ್ ಆಲ್ಫಾ ಮತ್ತು ಮಿಲೆನಿಯಲ್ಸ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಎಲ್ಲ ಕಡೆ ರಿಪೋರ್ಟ್ ಆಗಿದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ ಅಂತ ಖುಷಿ ಪಡ್ಬೇಕಾ ಈ ಸಮಾಜ ಅಂದ್ರೆ ಖಂಡಿತವಾಗ್ಲೂ ತಲೆ ತಗ್ಸುವಂತ ಪರಿಸ್ಥಿತಿ. ಆಲ್ಕೋಹಾಲ್ ಬಿಟ್ಟು ಇವತ್ತು ಡ್ರಗ್ಸ್ಗೆ ಹೋಗುವಂತ ಕೆಲಸ ಇವತ್ತಿನ ಯುವಕರು ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ನಾನು ನಮ್ಮ ಗೃಹ ಸಚಿವರನ್ನು ಆಗ್ರಹಿಸ್ತೀನಿ, ಇಲ್ಲಿ ಯಾವುದೇ ಟಾಪ್ ಲೆವೆಲ್ ಆಫೀಸರ್ಸ್ ಇಲ್ಲ ಸರ್, ಮಾಮೂಲಿ PCಗಳು, ಮಾಮೂಲಿ ಗ್ರೌಂಡ್ ಲೆವೆಲ್ ಅಲ್ಲಿರುವಂತ ಆಫೀಸರ್ಗಳಿಂದಾನೇ ಈ ದಂಧೆಗಳು ನಡೀತಾ ಇರೋಂಥದ್ದು. ಯಾವುದೇ IPS ಆಗ್ಬೋದು, KSPS ಆಗ್ಬೋದು, ಇದರ ದುಡ್ಡು ಬೇಕಾಗಿಲ್ಲ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿರುವಂತ ಕೆಲವೊಂದು PCಗಳು ಸರ್, ಡಿಪಾರ್ಟ್ಮೆಂಟ್ ಅಲ್ಲೇ ಇರುವಂತ ಕೆಲವರಿಂದ ಈ ರ್ಯಾಕೆಟ್ಗಳು ನಡೀತಾ ಇರೋದು. ಡ್ರಗ್ಸ್ ನ ವಿರುದ್ಧ ದಯವಿಟ್ಟು, ನಾನು ತುಂಬಾ ಉತ್ತಮವಾದಂತಹ ಸಚಿವರು ಮಾನ್ಯ ಪರಮೇಶ್ವರ್ ಸಾಹೇಬ್ರು, ದಯವಿಟ್ಟು ಇದ್ರ ವಿರುದ್ಧವಾಗಿ ತೀವ್ರವಾಗಿ ನೀವು ಡ್ರಗ್ಸ್ ವಿರುದ್ಧ ಒಂದು ಕ್ಯಾಂಪೇನ್ ಅನ್ನ ತಗೊಬೇಕು ಅಂತ ರಾಜ್ಯದ ಯುವಕರ ಪರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ ಸಭಾಧ್ಯಕ್ಷ. ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದು ವಿಷಯ ಮಾತಾಡ್ತೀನಿ ಸಭಾಧ್ಯಕ್ಷ, ಒಂದೇ ಒಂದು ಅಷ್ಟೇ ಎಂಪ್ಲಾಯ್ಮೆಂಟ್ ಬಗ್ಗೆ ಯುವಕರಿಗೆ ಮಾತಾಡಿ ನಾನು ಮುಗಿಸ್ತೀನಿ ಸಭಾಧ್ಯಕ್ಷ. ಈ ಪುಸ್ತಕದಲ್ಲಿ ಪಾಯಿಂಟ್ ನಂಬರ್ 53 ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತೀನಿ. ಈ ಪುಸ್ತಕ ಮಾಡಿದಂತವ್ರು, ಯಾಕಂದ್ರೆ ಇದನ್ನ ಗವರ್ನರ್ ಓದ್ಬೇಕಿತ್ತು, ಗವರ್ನರ್ ಅವ್ರು ಓದಿಲ್ಲ. ನಾನು ಓದಿ ಒಂದು ಪಾಯಿಂಟ್ ಅನ್ನ ಇವಾಗ ಓದ್ತೀನಿ ಸಭಾಧ್ಯಕ್ಷೆ, ದಯವಿಟ್ಟು ನೀವು ಇದನ್ನ ಕೇಳಿಸ್ಕೊಬೇಕು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಕ್ಕೆ ಸರ್ಕಾರವು ಆದ್ಯತೆ ನೀಡಿದೆ. 2025 ಡಿಸೆಂಬರ್ ಅಂತ್ಯಕ್ಕೆ ಉದ್ಯಮ ತಂತ್ರಾಂಶದಲ್ಲಿ 25 ಲಕ್ಷ MSMEಗಳು ನೋಂದಣಿ ಆಗಿದೆ. 2,35,20,000 ಉದ್ಯೋಗಗಳು ಸೃಜನೆಯಾಗಿವೆ. 2,35,20,000 ಉದ್ಯೋಗಗಳು ಸೃಜನೆಯಾಗಿದೆ ಅಂತ ಹೇಳಿ ಗವರ್ನರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ. 6 ಕೋಟಿ ಜನಸಂಖ್ಯೆ ಇರುವಂತ ಈ ರಾಜ್ಯದಲ್ಲಿ ಯಾವಾಗ ಈ ಸರ್ಕಾರ 2,35,00,000 ಜನಕ್ಕೆ ಉದ್ಯೋಗವನ್ನ ಕೊಟ್ಟರು ಅಂತ ಕೊಡ್ಬೇಕು ಸಭಾಧ್ಯಕ್ಷೆ. 25 ಲಕ್ಷ MSMEಗಳು. ಇದರಲ್ಲೇ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಬರೆದಿದ್ದಾರೆ, ಇದು ಒಂದು ದೊಡ್ಡ ಹಗರಣ ಇರಬಹುದು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷೆ. ಯಾಕೆ ಅಂದ್ರೆ 25 ಲಕ್ಷ MSMEಗಳನ್ನು ಸ್ಥಾಪನೆ ಮಾಡಿ ಈ MSMEಗಳಿಗೆ ಏನ್ ಬರ್ತಿದ್ದಾರೆ ಇಲ್ಲಿ ಅಂದ್ರೆ ಪವರ್ ಸಬ್ಸಿಡಿ, ಇಂಟ್ರೆಸ್ಟ್ ಸಬ್ಸಿಡಿ, ಥ್ರಿಫ್ಟ್ ಫಂಡ್ ಸ್ಕೀಮ್ಸ್ ಅಂಡ್ ಸ್ಕಾಲರ್ಶಿಪ್ ಆರ್ ಬೀಯಿಂಗ್ ಪ್ರೊವೈಡೆಡ್ ಟು ದೀಸ್ MSMEs. 25 ಲಕ್ಷ MSMEಗಳು ಸ್ಥಾಪನೆ ಆದ್ರೆ ಒಂದು MSMEಗೆ 100 ಅಂತ ಹೇಳಿ 2,35,00,000 ಉದ್ಯೋಗಗಳು ಅಂತ ಬರೆದ್ರೆ ಇಂಥದನ್ನ ಗವರ್ನರ್ ಕೈಯಲ್ಲಿ ಓದಿಸಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷೆ? ಸರ್ಕಾರ ಏನ್ ಬೇಕಾದ್ರೂ ಹೇಳ್ಬೋದು. 6 ಕೋಟಿ ಜನಸಂಖ್ಯೆಯಲ್ಲಿ 2,35,00,000 ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತಾರೆ ಸಭಾಧ್ಯಕ್ಷೆ? ಒಂದು ಗವರ್ನರ್ ಪುಸ್ತಕದಲ್ಲಿ 2,35,00,000 ಇದು ಫಾಲ್ಸ್ ಕ್ಲೇಮ್ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ತಪ್ಪು. ಈ ಎಂಟೈರ್ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಈ ರೀತಿ ಗವರ್ನರ್ ಮುಖಾಂತರ ಕೊಡೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಸಭಾಧ್ಯಕ್ಷೆ. ಇನ್ನೊಂದಿದೆ ಸಭಾಧ್ಯಕ್ಷ, ಇನ್ನೊಂದೇ ಮುಗಿಸ್ 3 ಸಲ ಒಂದೊಂದಂತ ಹೇಳಿ ಕಂಕ್ಲೂಡ್ ಮಾಡಿ ಲಾಸ್ಟ್ ಸೆಂಟೆನ್ಸ್. ಟೈಮ್ ಆಯ್ತು. ಬುಕ್ಕಲ್ಲಿ ಇರೋದು ಬಿಟ್ಟು ನಾನು ಏನು ವೈಯಕ್ತಿಕವಾಗಿ ಮಾತಾಡ, ಎಲ್ಲ ಬುಕ್ಕಲ್ಲಿ ಇದ್ದದ್ದು ಓದೋದು ಸಭಾಧ್ಯಕ್ಷ.
ಸಭಾಧ್ಯಕ್ಷರೇ, ಇದ್ರ ಜೊತೆಗೆ ಟೈಮ್ಗೆ ಅದು ಗೊತ್ತಿಲ್ಲಲ್ಲ ಇಲ್ಲಿ. ಇದ್ರ ಜೊತೆಗೆ ಸಭಾಧ್ಯಕ್ಷರೇ, ಮುಖ್ಯವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು 4ನೇ ವಿಭಾಗ, ರೈತರ ಬಗ್ಗೆ ಮಾತಾಡಿದೀನಿ, ಮಹಿಳೆಯರ ಬಗ್ಗೆ ಮಾತಾಡಿದೀನಿ, ಯುವಕರ ಬಗ್ಗೆ ಮಾತಾಡಿದೀನಿ, ಬಡವರ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗಂತೂ 3 ವರ್ಷದ ಮುಂಚೆ ಆಯ್ಕೆಯಾಗಿ ಮೇ 13ನೇ ತಾರೀಕು 2023ರಲ್ಲಿ ಶಾಸಕನಾಗ ಆಯ್ಕೆ ಆದೆ. ಸರ್ಕಾರ ಬಹುಶಃ 20ನೇ ತಾರೀಕು 21ನೇ ತಾರೀಕು ರಚನೆ ಆಯ್ತು. ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತಗೊಂಡ್ರು. ನನಗವತ್ತು ನಿಜವಾಗ್ಲೂ ನನಗೂ ಸಂತೋಷ ಆಯ್ತು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಹಿಂದುಳಿದ ನಾಯಕರು, ನಾನು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರೋ ಅಂತವ್ರು. ಖಂಡಿತವಾಗ್ಲೂ ಅವರು ಬಡವರ ಪರವಾದಂತ ನಾಯಕರು. ಬಡವರ ಜೀವನವನ್ನ ಈ 2013ರಿಂದ 18ರಲ್ಲಿ ಒಳ್ಳೆಯ ಭಾಗ್ಯಗಳ ಮೂಲಕ ಬಡವರ ಜೀವನವನ್ನ ಬದಲಾಯಿಸಿರುವಂತ ಮುಖ್ಯಮಂತ್ರಿಗಳು. ಖಂಡಿತವಾಗ್ಲೂ ಅವರ ಒಂದು ಲೀಡರ್ಶಿಪ್ ಅಲ್ಲಿ ನಾನು ಒಬ್ಬ ಶಾಸಕರಾಗಿ ಒಳ್ಳೆ ಹೆಸರು ತಗೊಂತೀನಿ. ನನ್ನ ಕ್ಷೇತ್ರದ ಬಡವರಿಗೆ ಒಳ್ಳೆ ಸಹಾಯ ಆಗುತ್ತೆ ಅಂತ ನಾನು ತುಂಬಾ ಆಶಾಭಾವನೆ ಇಟ್ಕೊಂಡು ಈ ಸದನಕ್ಕೆ ಬಂದೆ ಸಭಾಧ್ಯಕ್ಷೆ. 3 ವರ್ಷದಲ್ಲಿ 3 ಬಜೆಟ್ ಮುಗೀತು ಸಭಾಧ್ಯಕ್ಷೆ, 3 ಸತಿ ಗವರ್ನರ್ ಸ್ಪೀಚ್ ಮುಗೀತು. ಬಡವರ ಪರವಾಗಿ ಗ್ಯಾರಂಟಿ 5 ಯೋಜನೆಗಳು ಬಿಟ್ರೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಈ ಸರ್ಕಾರ ಕೊಟ್ಟಿಲ್ಲ ಸಭಾಧ್ಯಕ್ಷೆ. 4,19,000 ಮನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸಭಾಧ್ಯಕ್ಷೆ. ಬಡವರಿಗೆ ಬೇಕಾಗಿರೋದು ಏನು ಸಭಾಧ್ಯಕ್ಷೆ? ಅನ್ನಭಾಗ್ಯ ಮೂಲಕ ಅನ್ನ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅನ್ನದ ಜೊತೆಗೆ ನೀರು, ಕುಡಿಯೋ ನೀರು, ನಮ್ಮ 3 ಜಿಲ್ಲೆಗಳು ಇವತ್ತವರೆಗೂ ನಾವು ಬೋರ್ವೆಲ್ ನೀರೇ ಕುಡಿತಾ ಇದೀವಿ ಸಭಾಧ್ಯಕ್ಷೆ. ಪುಣ್ಯ ಕಟ್ಕೊಂತಾರೆ. 18,000 ಕೋಟಿ ಎತ್ತಿನೊಳಗೆ ಆಲ್ರೆಡಿ ಯೂಸ್ ಆಗಿದೆ. ಒಂದೇ ಒಂದು ಡ್ರಾಪ್ ನೀರು ನಮಗ್ ಬಂದಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಚೀಫ್ ನಮ್ಮ ವಿಜೆಎನ್ಎಲ್ MD ಸಂಚಿತ್ತಯ್ಯನವರು ಯಾವುದೇ ಕಾರಣಕ್ಕೂ 2025ರ ಅಂತ್ಯಕ್ಕೆ ದೊಡ್ಡಬಳ್ಳಾಪುರಕ್ಕೆ ನೀರನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಒಂದು ಡ್ರಾಪ್ ನೀರು ಎತ್ತಿನೊಳೆಯಲ್ಲಿ ಬಡವರು ಕುಡಿಯೋ ನೀರು ಕೊಡಕ್ಕಾಗ್ಲಿಲ್ಲ ಸಭಾಧ್ಯಕ್ಷೆ. ಅನ್ನವನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ದಯವಿಟ್ಟು ನಿಮ್ಮ ಮುಂದಿನ ಬಜೆಟ್ ಅಲ್ಲಿ ನಾನು ನಿಮ್ಮ ಕಾಲಿಗೆ ಮುಗಿದು ಕೇಳ್ಕೊಂತೀನಿ ಸರ್, ನಮ್ಮ 3 ಜಿಲ್ಲೆಗಳು ಕುಡಿಯೋ ನೀರು ಕೊಟ್ಬಿಡಿ ಸರ್. ಪಾವಗಡ, ತುಮಕೂರು ಅಲ್ಲೆಲ್ಲ ಏನಾದ್ರೂ ಹಾಕೊಳ್ಳಿ, ಹಾಸನ ಅವ್ರಿಗೆಲ್ಲ ನೀರಾವರಿ ಇದೆ ಸರ್. ಇವತ್ತವರೆಗೂ ಇರೋಣ ಮಾತಾಡಿ ಅಣ್ಣ, ನಮಗೆ ದಯವಿಟ್ಟು ನಮ್ಮ 3 ಜಿಲ್ಲೆಗಳಿಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜನತೆಗೆ ಕುಡಿಯೋ ನೀರು, ಸಿಹಿ ಕುಡಿಯೋ ನೀರು, ನಮಗ್ ನೀರಾವರಿಗೆ ರೈತರಿಗೆ ನೀರು ಬೇಡ, ಕುಡಿಯೋ ನೀರಾದ್ರೂ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯ ಮನವಿಯನ್ನ ಈ ಮೂಲಕ ಮಾಡ್ತೀನಿ ಸಭಾಧ್ಯಕ್ಷ. ದಯವಿಟ್ಟು ಮನೆಗಳನ್ನ ಕೊಡುವಂತ ಕೆಲಸ, ಕೇವಲ 4 ಲಕ್ಷ ಮನೆಗಳು ಕೊಟ್ರೆ ನನ್ನ ತಾಲೂಕಿಗೆ 5,500 ಮನೆಗಳು ಕೊಡ್ತೀನಿ ಅಂತ 500 ಮನೆಗಳು ಕೊಡ್ತೀನಿ ಅಂತ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಸಮೀರ್ ಸಾಹೇಬ್ ಹೇಳಿದ್ರು. ಇದುವರೆಗೂ ಒಂದು ಮನೆನೂ ಬಂದಿಲ್ಲ ಸರ್. ದಯವಿಟ್ಟು ಮನೆಗಳನ್ನ ಅಂತ ಹೇಳಿ ಕೋರ್ಕೊಂಡು ಧನ್ಯವಾದಗಳು ಸಲ್ಲಿಸ್ತೀನಿ ಅಧ್ಯಕ್ಷ. ಲಿಖಿತದ ಮೂಲಕ ಅಧ್ಯಕ್ಷ ಲಿಖಿತದ ಮೂಲಕ ಕಾಲದ ಸೆಷನ್ನಲ್ಲಿ ರಿಪ್ಲೈ ಕಳಿಸ್ತೀವಿ.